ಇಟ್ಕೊಳ್ಳಿ ಈ ಬಟ್ಟೆ ಎರಡನ್ನು. ಏ ಕೊಟ್ಟರು ಎಣ್ಣೆ ಹಾಗೆ ಕಂಟಿನ್ಯೂ ಮಾಡಿ ಅದನ್ನು. ಇದನ್ನು ನಾಳೆ ಸಾಯಂಕಾಲ ತನಕ ತೆಗಿಬಾರ್ದು ನೀವು. ಸೋಪು ನೀರೆಲ್ಲ ಕಿಡಿಕೋಬಾರ್ದು. ಕಾಲು ನೀರೆಲ್ಲ ಹಾಕ್ಬೇಡಿ. ಪೂರ್ತಿ ಗುಣ ಆಗೋ ತನಕನೂ ಕಾಲಿಗೆ ನೀರು ಹಾಕ್ಬಾರ್ದು. ಸೋಪಿನ ನೀರು, ಸರ್ಪಿನ ನೀರು ಅದೆಲ್ಲ ಹಾಕ್ಬಾರ್ದು. ಉರಿ ನೋವೆಲ್ಲ ಕಡಿಮೆ ಆಗಿದೆಯಲ್ಲ ಈಗ? ಅದೆಲ್ಲ ಏನಿಲ್ಲ. ಕರಿತೀವಿ. ರಾತ್ರಿ ಎಲ್ಲ ಚೆನ್ನಾಗಿ ನಿದ್ರೆ ಮಾಡ್ಬೋದಾ ಇವಾಗ? ಉರಿ ನೋವೆಲ್ಲ ಏನಿಲ್ಲ? ನೋವೆಲ್ಲ ಇಲ್ಲ. ಇದನ್ನು ನಾಳೆ ನೀವು ಕೆಲಸ ಮುಗಿಸ್ಕೊಂಡು ಬರೋ ತನಕ ಬಿಚ್ಚಬಾರ್ದು. ಸೊ ಕೆಲಸ ಮುಗಿದ ಮೇಲೆ ಬಂದ ಮೇಲೆ ಆಮೇಲೆ ಬಿಚ್ಚಿ. ಆಮೇಲೆ ಬಿಟ್ಬಿಟ್ಟು ನೀಟಾಗಿ ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟು ನಾನು ಹೇಳಿದ್ನಲ್ಲ ಹಾಗೆ. ಸೊ ಆಮೇಲೆ ಸಾಯಂಕಾಲ ಮಲ್ಕೊಳ್ಳುವಾಗ ಮೊದಲು ಕೊಟ್ಟಿದ್ನಲ್ಲ ಆಯಿಲು ಅದನ್ನು ಅಪ್ಲೈ ಮಾಡಿ. ಸರಿ. ಸ್ಪ್ರೆಡ್ ಆಗಿದೆ. ಮಾತ್ರೆಗಳ ತಗೋತಾ ಇದ್ದೀರಾ? ಏನಿಲ್ಲ, ಅದೇ ಮಾತ್ರೆ ಸೇಮ್ ನೀವು ಕೊಟ್ಟಿದ್ದ ಮಾತ್ರೆ. ಇದೆಯಲ್ವಾ ಇನ್ನೊಂದು ಮಾತ್ರೆ? ಅದು ಇನ್ನೂ ಇದೆ. ಓಕೆ, ಅದನ್ನೇ ಕಂಟಿನ್ಯೂ ಮಾಡಿ. ಇದೇನು ಕಟ್ಟಲ್ವಾ? ಓ, ಆ ಕಾಲ್ಗೂ ಇದೆಯಲ್ವಾ? ಇದಾಗಲಿ ಫಸ್ಟ್. ಎರಡು ಕಟ್ಟಿದ್ರೆ ಕಷ್ಟ ಆಗ್ತದೆ. ಹೌದಾ? ಅದಾಗಲಿ ಫಸ್ಟ್. ಸರಿ ಆಯ್ತು. ಇದನ್ನ ಇನ್ನೊಂದ್ಸರಿ ಕಟ್ಟೋಣ. ಅದೇ ಎಣ್ಣೆ ಅದೇ ಆಯಿಲ್ ಮಾಡಿ. ಇವಾಗ ಅದು ಕಚ್ಚಿದ್ರೆ ನೀವು ವಾಕ್ ಮಾಡೋಕ್ಕಾಗಲ್ಲ, ಧೂಳು ಡಸ್ಟ್ ಎಲ್ಲ ಆಗ್ತದೆ. ಸರಿ, ಹಂಗೆ ಮಾಡಿ ಆಯ್ತು. ಸೊ ಅಥವಾ ಇದನ್ನ ಒಂದು ಇದಕ್ಕೆ ಹಾಕ್ಬಿಟ್ಟಿರ್ತೀನಿ. ಮನೇಲಿ ಬೇಕಾದ್ರೆ ಹಚ್ಕೊಳ್ಳಿ. ರಾತ್ರಿ ಮಲ್ಕೊಳಗೆ ಹಚ್ಬಿಟ್ಟು ಅದು ಬಟ್ಟೆಗೆಲ್ಲ ಹಾಕ್ಬಾರ್ದು. ಬಟ್ಟೆಗೆ ಬೆಡ್ಶೀಟ್ಗೆಲ್ಲ ಹಾಕ್ಬಾರ್ದು. ಇದೇ ತರ ಎಲೆಗಳನ್ನ ಇಟ್ಬಿಟ್ಟು ನೀಟಾಗಿ ಒಂದು ಬಟ್ಟೆ ಮೇಲ್ಗಡೆ ಕಟ್ಬಿಟ್ಟು ನಾಳೆ ನೀವು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಬಿಚ್ಚಿಬಿಟ್ಟು ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ. ಆಮೇಲೆ ನೀಟಾಗಿ ಒಂದು ಬಟ್ಟೆ ತಗೊಂಡು ಕಾಟನ್ ಬಟ್ಟೆನ ಕಾಲನ್ನು ಒರೆಸ್ಬಿಟ್ಟು ಸಾಯಂಕಾಲ ತನಕ ಸ್ವಲ್ಪ ಹಾಗೆ ಬಿಡಿ. ಸಾಯಂಕಾಲ ಮಲ್ಕೊಳ್ಳೋವಾಗ ಮೊದಲು ಕೊಟ್ಟಿದ್ದಲ್ಲ ಎಣ್ಣೆ, ಅದನ್ನ ಹಚ್ಚಿ. ಒಂದೇ ತರ ಉರಿ ನೋವೆಲ್ಲ ಎಲ್ಲ ಚೆನ್ನಾಗಿ ನಿದ್ರೆ ಬರ್ತದೆ. ವೆರಿ ಗುಡ್, ವೆರಿ ಗುಡ್. ಅಯ್ಯೋ ಗಬ ಮೆಣಸಿನ ಪುಡಿ ಉರಿಯಂಗೆ ಉರಿತಾಯಿತ್ತು. ಕಮ್ಮಿ ಆಗಿದೆ.
ತಗೊಳ್ಳಿ, ವಿಳ್ಯದೆಲೆ ಅದನ್ನೇ ತಗೊಳ್ಳಿ. ಆ ವಿಳ್ಯದೆಲೆಗೆ ಅದನ್ನು ಸಾವ್ರ್ಬಿಡಿ. ಅದೇ ಇವಾಗ ಸಾವ್ರ್ಬಿಟ್ಟು ಮಾಡಿದ್ಯಲ್ಲ, ಆ ಥರ ಸ್ವಲ್ಪ ಹಿಂಗೆ ಬಿಸಿಗೆ ಇಟ್ಕೊಳ್ಳಿ ಸ್ಟವ್ ಮೇಲೆ ಹಿಂಗೆ ಫ್ಲೇಮ್ ಅಲ್ಲಿ. ಅದು ಸಾಫ್ಟ್ ಆಯ್ತದೆ ಎಲೆಗಳು, ಆತರ ರಫ್ ಆಗುದಿಲ್ಲ. ಅವು ನೀಟಾಗಿ ಹಿಂಗೆ ಕಾಲಿಟ್ಕೊಂಡು ಅದಕ್ಕೆ ಅಂಟಿಸ್ಬಿಟ್ಟು ಮೇಲ್ಗಡೆ ನೀಟಾಗಿ ಒಂದು ಕಾಟನ್ ಬಟ್ಟೆನಲ್ಲಿ ನೀಟಾಗಿ ಕಟ್ಟಿ ನಾಳೆ ಒಂದು 3 ಗಂಟೆ ಮೇಲೆ ಬಿಚ್ಚಿ. 3 ಗಂಟೆ 4 ಗಂಟೆಗೆ ತೆಗೆದುಬಿಟ್ಟು ಆಮೇಲೆ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಒಂದು ಅರ್ಧ ಗಂಟೆ ಕಾಲಿಟ್ಕೊಳ್ಳಿ. ಕಾಲಿಟ್ಕೊಂಡು ಅಡಿಗೆಲ್ಲ ಸ್ವಲ್ಪ ಹಿಂಗ್ ಮೂವ್ಮೆಂಟ್ ಮಾಡಿ. ಸೊ ಆಮೇಲೆ ಒಂದು ಒಣಗಿರೋ ಬಟ್ಟೆ ತಗೊಂಡು ಡ್ರೈ ಕ್ಲಾತ್ ಅನ್ನ ನೀಟಾಗಿ ಒರೆಸ್ಬಿಟ್ಟು ಸಾಯಂಕಾಲ ನೀವು ಮಲ್ಕೊಳ್ಳುವಾಗ ನಾನು ಫಸ್ಟ್ ಕೊಟ್ಟಿದ್ದಲ್ಲ ಆ ಆಯಿಲ್ನ ಪೂರ್ತಿ ಹಚ್ಚಿ. ನಾಳೆ ಬಿಚ್ಚಿ ನೋಡಿದಾಗ ಅದು ಇನ್ನೂ ಸಾಫ್ಟ್ ಆಗಿ ಅದೆಲ್ಲ ಚರ್ಮಗಳು ಹೇಗಿರ್ತದೆ ನಾನು ಒಂದ್ಸರಿ ಹೇಳ್ಬೇಕು. ಸರಿ ಸರಿ ಆಯ್ತು. ಬಟ್ಟೆಗೆಲ್ಲ ಬರೀ ನಲ್ದಲ್ಲಿ ಜಾರಿಗೆ ಈ ಮೆಡಿಸಿನ್ಸ್ ಚೆನ್ನಾಗಿ ಕೆಲಸ ಮಾಡ್ತದ ಅಥವಾ ಮೊದಲು ಕೊಟ್ಟಿದ್ನಲ್ಲ ಅದು ಚೆನ್ನಾಗಿ ಕೆಲಸ ಮಾಡ್ತದ? ನಾಳೆ ಬಿಚ್ಬಿಟ್ಟು ನಾನು ನೋಡ್ಬಿಟ್ಟು